ರಾಜೀವ್ ಗೌಡ್ರೆ ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಈಗ ಅಮೃತ ಗೌಡ ಅವರು ಕೂಡ ಜಾಯ್ನ್ ಆದ್ರು. ಅಮೃತ ಗೌಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾಜೀವ್ ಗೌಡ್ರು ಲೈನ್ ಅಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇರೋದು ನೀವು ಕೆಲಸ ಸರಿ ಮಾಡ್ತಿಲ್ಲ, ರೋಸಿ ಹೋಗಿ ನಾನು ಮಾತನಾಡಿದ್ದೀನಿ ಅಂತ. ಓಕೆ, ರೋಸಿ ಹೋಗಿದ್ದೀನಿ ನಾನು ಅಮೃತ ಗೌಡ ಅವರ ಕೆಲಸಕ್ಕೆ, ಅದರಿಂದಾಗಿ ಈ ರೀತಿ ಮಾತನಾಡಿದ್ದೀನಿ ಅಂತ ಹೇಳ್ತಾರೆ. ಸರ್ ನಾವು ಕೆಲಸ ನಮ್ಮ ಅಂದ್ರೆ ನಮ್ಮ ಕೆಪಾಸಿಟಿಯಲ್ಲಿ ನಾವು ಆದಷ್ಟು ನಮ್ಮ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಸರ್. ನಮ್ಮಲ್ಲಿ ಸ್ಟಾಫ್ಗಳು ಕೂಡ ಶಾರ್ಟೇಜ್ ಇದ್ದಾರೆ, ಎಲಿಜಿಬಲ್ ಸ್ಟಾಫ್ಗಳಿಲ್ಲ. ಸೊ ಹಿಂಗಿರೋದ್ರಿಂದ ನಾವು ನಮ್ಮ ಕೈಯಲ್ಲಿ ಇರೋ ಸ್ಟಾಫ್ಸ್ ಅಲ್ಲಿ ಎಷ್ಟು ಆದಷ್ಟು ಇಶ್ಯೂಸ್ಗಳನ್ನ ಟೈಮ್ಲಿ ಡಿಸ್ಪೋಸಲ್ ಮಾಡೋದೇನಿದೆ ಅದನ್ನ ನಾವು ಮಾಡಿದೀವಿ ಸರ್. ಈಗ ಟೈಮ್ಲಿ ಡಿಸ್ಪೋಸಲ್ ಮಾಡೋದೇನಿದೆ ಅದನ್ನ ನಾವು ಮಾಡಿದೀವಿ ಸರ್. ಅಮೃತ ಗೌಡ ಅವರೇ, ಈ ಪರ್ಟಿಕ್ಯುಲರ್ ಇಶ್ಯೂಗೆ ಮಾತನಾಡೋಣ. ರಾಜೀವ್ ಗೌಡ ಅವರು ಹೇಳ್ತಾ ಇರೋದು ಪರ್ಮಿಷನ್ ತೆಗೆದುಕೊಂಡು ಬ್ಯಾನರ್ ಹಾಕಿದ್ದೀವಿ, ಅದನ್ನ ತೆಗೆಸಿದ್ದಾರೆ ಅಂತ. ಪರ್ಮಿಷನ್ ಇತ್ತ ಆ ಬ್ಯಾನರ್ಗೆ? ಇಲ್ಲ ಸರ್, ಪರ್ಮಿಷನ್ ಇರಲಿಲ್ಲ ಸರ್. ಆ ಪರ್ಮಿಷನ್ ಲೆಟ್ರಿಗೆ ನಾನೇ ಸೈನ್ ಹಾಕಬೇಕಾಗಿತ್ತು ಸರ್. ನಾನು ಅದನ್ನ ಇನ್ನೂ ಕೊಟ್ಟಿರಲಿಲ್ಲ ಸರ್. ನಮಗೆ ರಿಕ್ವೆಸ್ಟ್ ಬಂದಿದ್ದು ಫ್ರೈಡೇ ಈವ್ನಿಂಗ್ ಸರ್. ಅದು ಈ ಇನ್ಸಿಡೆಂಟ್ ಆಗಿರೋದು ಮಂಡೇ ಮಾರ್ನಿಂಗ್. ರಾಜೀವ್ ಗೌಡ್ರೆ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಪರ್ಮಿಷನ್ ಎಲ್ಲಿ ಇತ್ತು? ಪರ್ಮಿಷನ್ ಇರಲಿಲ್ಲ. ಎಲ್ಲೆಲ್ಲೋ ಬ್ಯಾನರ್ ಹಾಕಿ ಆಕ್ಸಿಡೆಂಟ್ ಆದ್ರೆ ಯಾರು ಜವಾಬ್ದಾರಿ ಹೊರಬೇಕು ಸರ್? ಈಗ ಫ್ರೈಡೇ ಈವ್ನಿಂಗ್ ಅವ್ರು ರಿಕ್ವೆಸ್ಟ್ ಕಳ್ಸಿದೀವಿ, ಅವ್ರು ವಾಟ್ಸಪ್ ಹೋಗಿದೆ, ಅವ್ರು ಓಕೆ ಎಂದಿದ್ದಾರೆ, ನೀವು ಹಾಕೊಳ್ಳಿ ಅಂತಾನು ಹೇಳಿದ್ದಾರೆ. ನಮ್ಮವ್ರಿಗೆ ಹೇಳಿದ್ದಾರೆ, ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಅಲ್ಲಿ ಬ್ಯಾನರ್ ಹಾಕಿದೀವಿ. ಅಮೃತ ಗೌಡ ಅವರೇ ಸರ್, ಅದು ಇವೆಂಟ್ ಇದ್ದಿದ್ರಿಂದ ನೀವು ಹಾಕೊಳ್ಳೋದಾರೆ ಹಾಕೊಂಡಿರಿ, ಬಟ್ ನಾವ್ ಅದನ್ನ ಪರ್ಮಿಷನ್ ನಾವು ಮಂಡೇ ಬಂದು ಅಫಿಷಿಯಲ್ ಪರ್ಮಿಷನ್ ಕೊಟ್ಟಿರ್ತೀವಿ ಅಂತ ನಾವು ಹೇಳಿದ್ವಿ. ನೀವು ಮೌಖಿಕವಾಗಿ ಪರ್ಮಿಷನ್ ಕೊಟ್ಟಿದ್ರ ಅವರಿಗೆ? ಅವ್ರಿಗೆ ನೀವು ಹಾಕೊಳ್ಳೋದಾದ್ರೆ ಹೇಳಿದ್ವಿ ಸರ್. ಅವತ್ತು ವೀಕೆಂಡ್ ಇದ್ದೀರ, ಅವ್ರಿಗೆ ನೀವು ಹಾಕೊಳ್ಳೋದಾದ್ರೆ ಹಾಕೊಂಡಿರಿ ಸರ್ ಅಂತ ನಾವು ಹೇಳಿದ್ವಿ ಸರ್. ಅದು ಫಂಕ್ಷನ್ ಟ್ಯೂಸ್ಡೇ ಇದ್ದಿದ್ರಿಂದ ಟೈಮ್ ಕಮ್ಮಿ ಇದೆ ಅಂತ ನಮಗೆ ಅವ್ರು ಹೇಳಿದ್ರು, ಅವ್ರ ಕಡೆ ಮುಖಂಡರುಗಳು. ಸರಿ ಸರ್, ನೀವು ಹಾಕ್ಕೊಂಡಿರಿ, ನಾನು ಮಂಡೇ ಅರ್ಲಿ ಮಾರ್ನಿಂಗಲ್ಲೇ ಪ್ರೊಸೆಸ್ ಮಾಡಿಸಿರ್ತೀನಿ ಅಂತ ನಾವು ಹೇಳಿದ್ವಿ ಸರ್. ಬಟ್ ಲಿಖಿತವಾಗಿ ನಮಗಿನ್ನೂ ಅದು ಪರ್ಮಿಷನ್ ಕೊಟ್ಟಿರಲಿಲ್ಲ. ಬಟ್ ನಾವು ಅವ್ರು ಅಷ್ಟು ಬೇಗ ಹಾಕ್ತಾರೆ ಅಂತ ನಾವು ವಿ ಹ್ಯಾಡ್ ನಾಟ್ ಎಸ್ಟಿಮೇಟೆಡ್ ಇಟ್. ಅಷ್ಟರಲ್ಲಿ ಆಲ್ರೆಡಿ ವೀಕೆಂಡಲ್ಲಿ ಹಾಕ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ ಸರ್. ರಾಜೀವ್ ಗೌಡ್ರೆ ಸರ್, ಈಗ ಪರ್ಮಿಷನ್ ಅವ್ರು ಮೌಖಿಕವಾಗಿ ಕೊಟ್ಟರು ಅಂತಂದ್ರೆ ರಸ್ತೆ ಮಧ್ಯದಲ್ಲಿ ತಂದು ಹಾಕಿದ್ರೆ ನಾಳೆ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ, ಯಾರು ಜವಾಬ್ದಾರಿ? ನಾಳೆ ಇವರಿಗೆ ಹೇಳ್ತೀರಿ ಅಮೃತ ಗೌಡ ಅವರಿಂದ ಜನ ಸತ್ತು ಹೋದ್ರು ಅಂತ ಆಕ್ಸಿಡೆಂಟ್ ಆಗಿ. ಅವ್ರಿಗೆ ಅಲ್ಲಿನ ಸಮಸ್ಯೆಗಳು ಬಂದಾಗ, ಈ ತರದ ವಿಚಾರಗಳು ಬಂದಾಗ್ಲೂ ನಮ್ಮೂರಲ್ಲಿ ಹೋಗಿ ಯಾರೇ ಇರ್ಲಿ ವಾರ್ಡಲ್ಲಿ ಅಧಿಕ ಕೌನ್ಸಿಲರ್ಸ್ ಇದ್ದಾಗ ತೊಂದರೆ ಮಾಡಿದಾಗ ಅವ್ರು ನನ್ನ ಹತ್ರ ಫೋನ್ ಮಾಡಿ ಹೇಳ್ತೀರಿ, ಈ ರೀತಿ ತೊಂದರೆ ಮಾಡ್ತಾ ಇದಾರೆ ಸರ್, ಏನ್ ಮಾಡೋದು, ನಮ್ಮಲ್ಲಿ ಇಲ್ಲಿ ಸ್ಟಾಫ್ಗಳಿಲ್ಲ, ನಮ್ ಕೆಲ್ಸಗಳು ಈಗ ಏನಾಗಿದೆ ಅಂದ್ರೆ ಅವ್ರಿಗೂ ಗೊತ್ತಿದೆ. 20ನೇ ವಾರ್ಡಲ್ಲಿ ನಮ್ಮಲ್ಲಿ ರಚ್ಚಿದು ಯಾವ್ದು ಅಂದ್ರೆ ಸ್ಯಾನಿಟರಿ ಇದು ನೀರು ರೋಡಲ್ಲಿ ಹರಿತಾ ಇದೆ. ಯಾವ್ದಕ್ಕೂ ಮಿಕ್ಸ್ ಮಾಡಬೇಡಿ ಗೌಡ್ರೆ. ನನಗೀಗ ಬ್ಯಾನರ್ ವಿಚಾರಕ್ಕೆ ಸ್ಪಷ್ಟತೆ ಬೇಕು. ನಿಮ್ಮ ಬ್ಯಾನರ್ ನೀವು ಹಾಕಿದ್ರಲ್ವಾ, ಈ ಬ್ಯಾನರ್ ಏನು ಅನ್ನ ಕೊಡುತ್ತಾ ಜನರಿಗೆ? ಸರ್, ಬ್ಯಾನರ್ ವಿಚಾರ ಅನ್ನ ಕೊಡುತ್ತೇನ್ರಿ? ಈಗ ಅವ್ರಿಗೆ ಹೇಳಿದೀವಿ, ಅವ್ರು ಒಪ್ಪಿಗೆ ಹೇಳಿದ್ಮೇಲೆ ನಾವು ಬ್ಯಾನರ್ ಕಟ್ಸಿದೀವಿ. ಅವ್ರು ಒಪ್ಪಿಗೆ ಹೇಳಿದ್ಮೇಲೆ ಅವರು ಹೇಳ್ತಾರೆ. ಅಲ್ಲ, ಒಪ್ಪಿಗೆ ಕೊಟ್ಟು ಕೂಡಲೇ ಎಲ್ಲಿ ಬೇಕಾದ್ರೂ ಬ್ಯಾನರ್ ಹಾಕೋದಾ? ಸರ್, ಎಲ್ಲಿ ನಾವು ಈಗ ನಗರಸಭೆನಲ್ಲಿ ರೋಡಲ್ಲಿ ಕಟ್ಟಕ್ ಆಗೋದಿಲ್ಲ. ಎಲ್ಲ ಕಂಬಗಳು ಇರೋದು ಸೈಡಲ್ಲೇ ಇರುತ್ತೆ, ಸೈಡಲ್ಲೇ ಕಟ್ಟಿರೋದು. ಒಳಗಡೆ ರೋಡಲ್ಲಿ ನಾವು ಯಾರು ಹಳ್ಳ ಹಾಕಿ ಮರ ಹಾಕಿ ಯಾರು ಕಟ್ಟಿರ್ಲಿಲ್ಲ. ಸೈಡಲ್ಲಿ ಮರಗಳೇನಿತ್ತು ಅಷ್ಟಕ್ಕೆ ಮರಗಳು ಎಲ್ಲಿ ಏನಿರುತ್ತೆ ಕಂಬಗಳು, ಅಲ್ಲಿ ಪರ್ಮಿಷನ್ ಕೊಟ್ಟಿರುತ್ತೆ, ಅಲ್ಲೇ ಕಟ್ಟಕ್ಕಾಗತ್ತೆ. ಬೇರೆ ಇನ್ನೆಲ್ಲೂ ಅದು ಜಾಗನೂ ಇಲ್ಲ. ಈಗ ರಾಜೀವ್ ಗೌಡ್ರೆ, ನಾನು ಆಡಿಯೋ ಕೇಳಿಸ್ಕೊಂಡೆ, 2-3 ಆಡಿಯೋ ಇದೆ, ಎಲ್ಲ ಕೇಳಿಸ್ಕೊಂಡೆ. ಅಲ್ಲಿ ಅಮೃತ ಗೌಡ ಅವರು ಲೈನಲ್ಲಿ ಇದ್ದಾರೆ. ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ನೋಡ್ರಿ ಇದು ಈ ರೀತಿ ಆಗಿದೆ, ನಮ್ಮ ಸಿಬ್ಬಂದಿ ತೆಗೆದಿದ್ದಾರೆ, ನಮ್ಮ ಆಫೀಸಲ್ಲಿ ಇಟ್ಟಿದ್ದಾರೆ. ಇದನ್ನು ಕೇಳಿಸಿಕೊಳ್ಳೋ ತಾಳ್ಮೆನೂ ಇಲ್ವಲ್ಲ ನಿಮಗೆ? ಈಗ ಕರೆಕ್ಟ್ ಸರ್, ನಾವು ಅಲ್ಲಿ ಹೇಳಿದ್ವಿ. ಲಾಸ್ಟ್ ಟೈಮ್ ಏನಾಗಿತ್ತು, ಲಾಸ್ಟ್ ಟೈಮು CM ಪ್ರೋಗ್ರಾಮ್ DCM ಪ್ರೋಗ್ರಾಮ್ ಇದ್ದಾಗ ಅಲ್ಲೊಂದು ಬ್ಯಾನರ್ ಬಿಚ್ಚಿಸಿದ್ರು. ನಾವು ಪರ್ಮಿಷನ್ ತಗೊಂಡಿದ್ವಿ, ಬಿಚ್ಚಿಬಿಟ್ಟು ಮತ್ತೆ ಬೇರೆ ಒಂದು ಇದು ಕಟ್ಟಿದ್ರಲ್ಲಿ ಬ್ಯಾನರ್ ಕಟ್ಟಿದ್ರು. ನನಗೆ ಈ ಲಾಜಿಕ್ ಅರ್ಥ ಆಗ್ತಿಲ್ಲ ರಾಜೀವ್ ಗೌಡ್ರೆ. ನೀವು ಬ್ಯಾನರ್ ಹಾಕಿ ಶಿಡ್ಲಘಟ್ಟವನ್ನ ಸಿಂಗಾಪುರ ಮಾಡೋದಕ್ಕೆ ಹೊರಟಿದ್ದೀರಾ? ಏನ್ ಸಿಂಗಾಪುರ ಆಗತ್ತಾ ಬ್ಯಾನರ್ ಹಾಕಿದ ಕೂಡಲೇ? ಇಲ್ಲ ಸರ್, ಬ್ಯಾನರ್ ವಿಚಾರ ನಾವ್ ಹೇಳಿದ್ದು ಅದ್ರ ವಿಚಾರ ದೊಡ್ಡದು ಇಲ್ವೇ ಇಲ್ಲ. ನಾವು ಅದ್ರ ವಿಚಾರವಾಗೂ ಮಾತಾಡಿದ್ದಲ್ಲ. ಈ ಒಂದು ಸಮಸ್ಯೆ ಈಗ ಬಂದಿದೆ. ಅವ್ರು ಆಕ್ಚುಲಿ ಏನಾಗಿದೆ, ಈ ತರದ್ದು ದಿನಾಗ್ಲೂ ಅಲ್ಲಿ ತೊಂದರೆಗಳಾಗ್ತಾ ಇರತ್ತೆ. ಅಲ್ಲಿ ತೊಂದರೆಗಳಾದಾಗ ಅವ್ರು ಹೇಳ್ತಿದ್ದಾರೆ, ಏನಾಗ್ತಾ ಇದೆ, ನಿಭಾಯಿಸಕ್ ಆಗ್ತಾ ಇಲ್ಲ, ಅಲ್ಲಿ ನನ್ಗೆ ಇಲ್ಲಿರೋ ಸ್ಟಾಫ್ 1-2 ಇದೆ, ನಾನು ನಿಭಾಯಿಸಕ್ ಆಗ್ತಾ ಇಲ್ಲ, ಏನ್ ಮಾಡೋದು? ರಾಜೀವ್ ಗೌಡ್ರೆ, ಒಂದೇ ನಿಮಿಷ ಹಾಗೇ ರೀ. ಅಮೃತ ಅವರೇ, ನನ್ನ ಜೊತೆ ಆಗ್ಲೇ ಮಾತನಾಡಿದ್ರು ರಾಜೀವ್ ಗೌಡ ಅವರು. ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಕ್ಷಮೆಯನ್ನು ತಾವು ಆಕ್ಸೆಪ್ಟ್ ಮಾಡ್ತೀರಾ, ಒಪ್ಕೊಳ್ತೀರಾ ಕ್ಷಮೆಯನ್ನ? ಎಸ್ ಸರ್. ಕ್ಷಮೆ ಕೇಳಿದ್ರೆ ಸಾಕ? ನನ್ನ ಪ್ರಕಾರ ನೀವು ಕಂಪ್ಲೇಂಟ್ ಕೊಡ್ಬೇಕ್ರಿ ಅವ್ರ ಮೇಲೆ. ಸರ್, ಅವರು ದೊಡ್ಡವರು ಇದ್ದಾರೆ ಸರ್. ನನ್ನ ಅಣ್ಣನ್
ಸರ್ ಅವ್ರ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಸರ್. ನನ್ನ ಬ್ರದರ್ ಫಿಗರ್ ಅವರೇ ಇದ್ದಾರೆ, ಅವ್ರು ದೊಡ್ಡವರಿದ್ದಾರೆ, ಮುಖಂಡರಿದ್ದಾರೆ. ಆವತ್ತೂ ರೆಸ್ಪೆಕ್ಟ್ ಇತ್ತು, ಇವತ್ತು ರೆಸ್ಪೆಕ್ಟ್ ಇತ್ತು ಸರ್. ಬಟ್ ಅದು ನಮ್ಮ ಸ್ಟಾಫ್ಸ್ಗಳಿಗೆ ಅಮೃತ ಗೌಡ ಅವರೇ, ಮೇಡಮ್ ಹಿಂಗೆಲ್ಲ ನಾನು ಒಬ್ಬ ಸಹೋದರಿಗೆ ಅಣ್ಣ, ಬಟ್ ನಾವು ಅಣ್ಣನಾಗಿ ಯಾವತ್ತು ಈ ಶಬ್ದಗಳನ್ನ ಯಾರಿಗೂ ಬಳಸಲ್ಲ. ನಮ್ಮ ತಂಗಿ ನಮ್ಮ ಅಕ್ಕನಿಗೆ ಈ ಶಬ್ದಗಳನ್ನ ಬಳಸಲ್ಲ ನಾವು ಸರ್. ಹೌದು ಸರ್, ನಾನು ಅವ್ರನ್ನ ಅದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸರ್ ಹಂಗೆ ನಾನು ನೀವು ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀರಿ ಅಂತ ನನಗೂ ಗೊತ್ತಿಲ್ಲ. ಬಟ್ ಇದು ಆಗಿದ್ದು ನಾವು ಇಂಟೆನ್ಷನಲಿ ತೆಗ್ದಿಲ್ಲ ಸರ್. ಯಾರ ಪ್ರೆಷರಿಂದನೂ ನಾವು ಅದನ್ನು ತೆಗ್ದಿರಲಿಲ್ಲ ಸರ್. ಹಂಗೆ ತೆಗಿಯೋದಾಗಿದ್ರೆ ನಾವು ಇಡೀ ಶಿಡ್ಲಘಟ್ಟದಲ್ಲಿ ಇರೋದನ್ನೆಲ್ಲ ತೆಗೆಸ್ತಿದ್ವಿ. ನಾವು ಆ್ಯಕ್ಚುಲಿ ಅವರಿಗೆ ಮೌಖಿಕವಾಗಿ ಪರ್ಮಿಷನ್ ಕೊಟ್ಟಿದ್ದು ಕೂಡ ಅಮೃತ ಗೌಡ ಅವರೇ, ನಾನು ನೇರವಾಗಿ ಹೇಳ್ತೀನಿ ನಿಮಗೆ, ನೀವು ಈ ಕೇಸಲ್ಲಿ ಈ ವಿಚಾರದಲ್ಲಿ ನೀವು ಕಂಪ್ಲೇಂಟ್ ಕೊಡಬೇಕು. ಒಬ್ಬ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಯಾಗಿದ್ದಾರೆ, ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ, ಸಿಬ್ಬಂದಿಗಳ ಕರ್ತವ್ಯಕ್ಕೆ ಅಡ್ಡಿಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಬೇಕು ನೀವು ಜವಾಬ್ದಾರಿಯುತ ಅಧಿಕಾರಿಯಾಗಿ. ನೀವು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಅಂತಂದ್ರೆ ರಿಪೀಟ್ ಆಗುತ್ತೆ ಇದು. ರಾಜೀವ್ ಗೌಡ್ರು ಲೈನಲ್ಲೇ ಇದ್ದಾರೆ, ಅವರನ್ನು ಇಟ್ಕೊಂಡೇ ಹೇಳ್ತಾ ಇದ್ದೀನಿ ನಾನು ಇದನ್ನ. ಎಸ್ ಸರ್, ನಾವು ನಮ್ಮ ಸೀನಿಯರ್ಸ್ನ ಇದ್ರ ಬಗ್ಗೆ ತಿಳಿಸ್ಬಿಟ್ಟು ನಮ್ಮ ಎಂಪ್ಲಾಯೀಸ್ಗಳನ್ನೆಲ್ಲ ಮಾತಾಡಿಕೊಂಡು ಈಗ ಸದ್ಯಕ್ಕೆ ಅವರೆಲ್ಲ ಹೊರಗಡೆ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಅವ್ರುಗಳಿಗೆ ಅವ್ರ ಒಪಿನಿಯನು, ಬಿಕಾಸ್ ಅದು ನನಗಿನ್ನ ಜಾಸ್ತಿ ಅದು ಅವ್ರು ಹರ್ಟ್ ಆಗಿದೆ ಅಂತ ಅವರು ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಸೊ ನಾನು ಅವ್ರ ಜೊತೆ ಮಾತಾಡ್ಬಿಟ್ಟು ವಿ ವಿಲ್ ಟೇಕ್ ದ ನೆಕ್ಸ್ಟ್ ಆ್ಯಕ್ಷನ್. ರಾಜೀವ್ ಗೌಡ್ರೆ, ನಿಮ್ಗೊಂದು ಅವಕಾಶ ಇದೆ, ಅವರು ಕಾನೂನಾತ್ಮಕವಾಗಿ ಏನು ಸ್ಟೆಪ್ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ವೀಕ್ಷಕರು ಗಮನಿಸ್ತಾ ಇದ್ದಾರೆ, ಶಿಡ್ಲಘಟ್ಟದ ವೀಕ್ಷಕರನ್ನೂ ಸೇರಿಸಿ ಬಹಿರಂಗವಾಗಿ ಕ್ಷಮೆ ಕೇಳೋದಕ್ಕೆ ಅವಕಾಶ ಇದೆ. ನಾನು ಅದಕ್ಕೆ ಅವಕಾಶ ಕೊಡ್ತೀನಿ, ಕ್ಷಮೆ ಕೇಳ್ತೀರಾ ಸರ್? ಈಗ ನನಗೆ ಇವಾಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಫಿಗರ್ ಅಂತಂದ್ರು. ಏನಕ್ಕೆ ಅಂತಂದ್ರೆ ಅವ್ರ ವಿಚಾರದಲ್ಲಿ ಅವ್ರಿಗೂ ಗೊತ್ತು, ನಾನು ಅಲ್ಲಿ ಎಂಥ ವಿಚಾರ ಇದ್ರೂ ಕೂಡ ಸಪೋರ್ಟಾಗಿ ನಿಂತ್ಕೊಳ್ಳೋಂಥ ಮನುಷ್ಯ ನಾನು. ಇಲ್ಲಾಂದ್ರೆ ಅವರು ಹೇಳ್ತಿರ್ಲಿಲ್ಲ, ಕೆಟ್ಟವ್ರು ಅಂತಾನೆ ಹೇಳ್ತಿದ್ರು. ನಾನು ಹೇಳ್ತಿದ್ದೀನಿ, ಅವ್ರು ನನ್ನ ತಂಗಿನೋ ಅಕ್ಕನೋ ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ಅವ್ರ ಹತ್ರ ಯಾವತ್ತೂ ತಪ್ಪಾಗಿ ನಡ್ಕೊಳ್ಳೋದು ಇಲ್ಲ, ನಡ್ಕೊಂಡು ಇಲ್ಲ. ನಡ್ಕೊಂಡಿದ್ದೀರಿ. ಆಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ಅದು. ನೀವು ನಿಮ್ಮ ಸಹೋದರಿಯ ರೀತಿಯಲ್ಲಿ ಅವರನ್ನ ಭಾವಿಸಿದ್ರೆ ಆ ಶಬ್ದಗಳು ಬರ್ತಿರ್ಲಿಲ್ಲ, ಇಲ್ಲ ಖಂಡಿತ ಬರ್ತಿರ್ಲಿಲ್ಲ. ನಾನೀಗ ಹೇಳ್ತಿದ್ದೀನಿ, ಅವರು ನನಗೆ ಬ್ರದರ್ಲಿ ಹೇಳ್ತಿದ್ದಾರೆ, ಬ್ರದರ್ಲಿ ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಖಂಡಿತ ನಾವು ಯಾವತ್ತು ಹಂಗೆ ಇದೀವಿ. ಅವ್ರು ನನ್ಗೆ ಅಕ್ಕನೋ ತಂಗಿ ಥರನೇ. ಕಾರಣ ನನಗೆ ಉದ್ದೇಶಪೂರ್ವಕವಾಗಿ ಅಂದಿಲ್ಲ, ಆದರೂ ಹೇಳ್ತಿದ್ದೀನಿ, ನನ್ನಿಂದ ಏನಾದ್ರು ತಪ್ಪಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಅವ್ರ ತಪ್ಪಾಗಿದೆ ಅಂತಂದ್ರೆ ಅಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಅಮೃತ ಗೌಡ ಅವರೇ, ಇದು ಹೇಳಿದ್ರೆ ಕರೆಕ್ಟ್. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ, ನನ್ನಿಂದ ತಪ್ಪಾಗಿದ್ದರೆ ವಿಷಾದ ವ್ಯಕ್ತಪಡಿಸಿ, ಇದೆಲ್ಲ ನಡೆಯಲ್ಲ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಹೇಳಿ ಅದನ್ನ. ಮೇಡಮ್ ಅಮೃತ ಗೌಡ ಅವರೇ, ನಾನು ಮೇಡಮ್ ಹೇಳ್ತಿದ್ದೀನಿ, ಸಿಸ್ಟರ್, ನಮ್ಮ ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ದಯವಿಟ್ಟು ನನ್ನ ಕಡೆಯಿಂದ ಅದು ಬೇಕು ಅಂತ ಉದ್ದೇಶಪೂರ್ವಕ ಮಾತಾಡೋದೆಲ್ಲ ಆದ್ರೂ ಕೂಡ ತಪ್ಪಾಗಿದೆ, ಕ್ಷಮಿಸಿ ಮೇಡಮ್ ಅಂತಾನೆ ಕೇಳ್ತೀವಿ. ಎಸ್ ಅಮೃತ ಅವರೇ, ಅಮೃತ ಅವರೇ ಸರ್, ಕ್ಷಮೆ ಕೇಳಿದ್ರು, ನಿಮಗೆ ಕೇಳಿಸ್ತು ಅಂತ ನಾನು ಭಾವಿಸ್ತೀನಿ. ಬೇಷರತ್ತು ಕ್ಷಮೆ ಕೇಳಿದ್ರು. ಎಸ್ ಸರ್. ಮುಂದೆ ಏನು ಆ ಕ್ಷಮೆಯನ್ನ ಒಪ್ಪಿಕೊಂಡು ತಾವು ಎಸ್ ಸರ್, ಎಸ್ ಸರ್, ಏನು ಮುಂದಕ್ಕೇನು? ಎಸ್ ಸರ್. ಅಲ್ಲ ಎಸ್ ಅಂದ್ರೆ ಏನಂತ ಅನ್ಕೊಳ್ಳಿ, ನಮ್ಮ ಸ್ಟಾಫ್ಸ್ಗಳಿಗೂ ತಿಳಿಸ್ತೀನಿ ಸರ್. ಅವರಿಗೆ ಹೇಳ್ತೀವಿ ಸರ್ ಸರ್. ನಾವು ಅವರಿಂದ ಅಂದರೆ ಆ ಥರ ಎಲ್ಲ ಏನು ಹೈ ಡಿಮ್ಯಾಂಡ್ ಆ ಥರ ಎಲ್ಲ ಏನೂ ಇಲ್ಲ ಸರ್. ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸರ್, ನಾವು ಐ ಮೀನ್ ಲೈಕ್ ಗೌರ್ಮೆಂಟ್ ಸರ್ವೆಂಟ್, ವಿ ಆರ್ ವರ್ಕಿಂಗ್ ಫಾರ್ ದ ಪಬ್ಲಿಕ್. ಹಾಗೆಲ್ಲ ಮಾತಾಡಿದ್ರೆ ನಮಗೂ ಹರ್ಟ್ ಆಗುತ್ತೆ ಅನ್ನೋದನ್ನೇ ನಾವು ಹೇಳಿದ್ದೀವಿ ಸರ್. ವಿ ಡಿಂಟ್ ಹ್ಯಾವ್ ಎನಿ ಪೊಲಿಟಿಕಲಿ ಮೋಟಿವ್ ಇಂಟೆನ್ಷನ್ ಏನೂ ಇರಲಿಲ್ಲ. ಓನ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟಿಂದ ಅವ್ರ ಸ್ಟಾಫು ಹಂಗೆ ಮಾಡಿದ್ದಾರೆ ಅಷ್ಟೇ. ಸೊ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ವಿ ಅಟ್ ಲೀಸ್ಟ್ ಒಂದು ಮಿನಿಮಮ್ ಬೇಸಿಕ್ ರಿಕ್ವೆಸ್ಟ್. ನಾನು ಈ ಕ್ಷಣಕ್ಕೂ ಹೇಳೋದು, ಲೀಗಲಿ ಆಗಿ ಹೋಗಿ ಅಂತಾನೆ ಹೇಳೋದು. ರಾಜೀವ್ ಗೌಡ್ರು ಕೂಡ ಸಂಪರ್ಕದಲ್ಲಿ ಇದ್ದಾರೆ, ಲೀಗಲ್ ಆಗಿ ಹೋಗೋದಕ್ಕೆ ಟ್ರೈ ಮಾಡಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಮತ್ತೆ ಇನ್ನೊಬ್ಬ ಅಧಿಕಾರಿಗೆ ಇದು ರಿಪೀಟ್ ಆಗಬಾರ್ದು ಅನ್ನೋ ಕನ್ಸರ್ನ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಮೃತ ಗೌಡ ಅವರೇ. ಅದೇ ರೀತಿ ರಾಜೀವ್ ಗೌಡ ಅವರಿಗೂ ಕೂಡ ಧನ್ಯವಾದ, ನಮ್ಮ ಜೊತೆಗೆ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಈ ಮಧ್ಯೆ ಬ್ರೇಕಿಂಗ್ ಅಪ್ಡೇಟ್ ತೆಗೆದುಕೊಳ್ತಾ ಇದ್ದೀವಿ. ಕ್ಷಮೆ ಕೇಳಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಜೀವ್. ನನ್ನಿಂದ ತಪ್ಪಾಗಿದೆ, ಕ್ಷಮೆ ಯಾಚಿಸ್ತಾ ಇದ್ದೀನಿ, ಸಹೋದರಿ ನನ್ನನ್ನು ಕ್ಷಮಿಸಿ ಅಂತ ಸುವರ್ಣ ನ್ಯೂಸ್ ಮುಖಾಂತರ ಕ್ಷಮೆ ಕೇಳಿದ್ದಾರೆ.
ನನ್ನಿಂದ ತಪ್ಪಾಗಿದೆ, ಸಹೋದರಿ ನನ್ನನ್ನ ಕ್ಷಮಿಸಿ ಅಂತ ಸುವರ್ಣ ನ್ಯೂಸ್ ಮುಖಾಂತರ ರಾಜೀವ್ ಗೌಡ ಕ್ಷಮೆ ಯಾಚಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.